ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಇದೊಂದು ಹೊಸ ಉದ್ಯೋಗ ಮಾಹಿತಿ ಇದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಿಗರು, ಪ್ರಥಮ ದರ್ಜೆ ಸಹಾಯಕ, FDA ಮತ್ತು SDA ಹುದ್ದೆ ಅರ್ಜಿ ಕರೆದಿದ್ದಾರೆ. ಸುಮಾರು 34ರಿಂದ 83 ಸಾವಿರ ಸ್ಯಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರ ಮಾಡಬೇಕಾಗುತ್ತೆ, ಎಜುಕೇಶನ್, ಸ್ಯಾಲರಿ ಹಾಗೂ ಅರ್ಜಿ ಸಲ್ಲಿಸುವುದು ಏನು ಮಾಹಿತಿ ಬಂದಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ, ಹೊಸ ಉದ್ಯೋಗ ಮಾಹಿತಿಗಳು ದೊರೆತಿದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡೋಣ. ಫ್ರೆಂಡ್ಸ್, ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ನೇಮಕಾತಿ ಆಗಿದೆ. ಇಲ್ಲಿ ಕಂದಾಯ ಇಲಾಖೆ ಇರ್ತಕ್ಕಂಥ ಹುದ್ದೆಗಳು ಒಟ್ಟು 500 ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 500 ಖಾಲಿ ಹುದ್ದೆ ಖಾಲಿವೆ. 500ರಲ್ಲಿ ಗ್ರಾಮ ಲೆಕ್ಕಿಗರು, ಪ್ರಥಮ ದರ್ಜೆ ಸಹಾಯಕ, FDA ಮತ್ತು SDA ಹುದ್ದೆಗಳು ಖಾಲಿ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ಸ್ಯಾಲರಿ ಬಂದ್ಬಿಟ್ಟು 34,100ರಿಂದ 83,700 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಆಮೇಲೆ ಇಲಾಖೆ ಖಾಲಿ ಇರ್ತಕ್ಕಂಥ ಎಲ್ಲಿ ಎಷ್ಟು ಅಂದ್ರೆ ಗ್ರಾಮ ಲೆಕ್ಕಿಗರು ಮತ್ತು SDA ಹುದ್ದೆಯನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಯ ನೇಮಕಾತಿಯ ಈ ಹುದ್ದೆಗೆ ಅಪ್ಲೈ ಮಾಡ್ಬೇಕಾದ್ರೆ ಅಂದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್, ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು, ವಯೋಮಿತಿ ಯಾವ ರೀತಿ ಇರಬೇಕಂದ್ರೆ ಶೈಕ್ಷಣಿಕ ಅರ್ಹತೆ SLC PUC ಪದವಿ ಕೊಟ್ಟಿದ್ದಾರೆ. SLC PUC ಡಿಗ್ರಿ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಂದ್ಬಿಟ್ಟು 18ರಿಂದ 38 ವರ್ಷ ಒಳಗಿದ್ದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತದೆ. 2A 2B 3A 3B ಅವರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. SC ST ಅವರಿಗೆ 5 ವರ್ಷ ಸಲ್ಲಿಕೆ ಇರುತ್ತದೆ. ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಅದು ಅಧಿಕೃತ ಸೂಚನೆ ಪ್ರಕಾರ ಕೊಟ್ಟಿದ್ದಾರೆ. ಆಯ್ಕೆ ಪ್ರಕ್ರಿಯೆಗೆ ಲಿಖಿತ ಪರೀಕ್ಷೆ ಇರ್ತವೆ, 100 ಅಂಕಗಳದ್ದು 2 ಪತ್ರಿಕೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ದಾಖಲೆಗಳ ಪರಿಶೀಲನೆ ಮೂಲಕ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮತ್ತು ಡೇಟ್ ಯಾವಾಗಿದೆ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಇವಾಗ ಅವರ ಆಫೀಸ್ಗಳನ್ನು PDF ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ನೋಡಿಸೋದು ಆಫೀಸ್ಗಳಿಗೆ ಬಂದಂಥ PDF ಆಗಿದೆ. ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರು. ಇದರಲ್ಲಿ ಏನು ಬಂದಿದೆ ಅಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಅಂತ ಕೊಟ್ಟಿದ್ದಾರೆ. ಇದು ಪ್ರಕಟ ದಿನಾಂಕ 3/10/2025 ಮಾಹಿತಿ ಪ್ರಕಟವಾಗಿದೆ. ಸ್ಪೀಡ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಮಾಹಿತಿ ಬಂದಿತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕಂದಾಯ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವಿಷಯ ಬಂದಿಟ್ಟು ಮಾಹಿತಿ ಹಕ್ಕು ಅಧಿನಿಯ 2005 ಅಡಿ ಮಾಹಿತಿ ಕೋರುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಅರ್ಜಿ ನೋಂದಣಿ ಸಂಖ್ಯೆ ಕೊಟ್ಟಿದ್ದಾರೆ ಅಂತ. ದಿನಾಂಕ 19/9/2025 ಆಗಿದೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಅರ್ಜಿಯಲ್ಲಿ ಕೆಳಕಂಡ ಮಾಹಿತಿ ಕೋರಲಾಗಿರುತ್ತದೆ. ಅಂದರೆ ಕಂದಾಯ ಇಲಾಖೆಯಲ್ಲಿ 1500 ಗ್ರಾಮ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಲು ಆರ್ಥಿಕ ಇಲಾಖೆಯ ಸಮಿತಿಯನ್ನು ನೀಡಿದ್ದು, ಈ ಪೈಕಿ 1,000 ಹುದ್ದೆಗಳನ್ನು 2024-25 ಸಾಲಿನಲ್ಲಿ ನೇಮಕ ಮಾಡಲಾಗಿರುತ್ತದೆ. ಇನ್ನುಳಿದ 500 ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಸಕ್ತ ಸಾಲಿನ ಕ್ರಮ ಕೈಗೊಳ್ಳಲಾಗುವುದು ಮುಂದುವರೆದಂತೆ ಪಡೆದರೆ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಈ ಪ್ರಾಧಿಕಾರದಲ್ಲಿ ಯಾವುದೇ ಪ್ರಸ್ತಾವನೆ ಬಾಕಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಕೆಳಗಡೆ ಇದು ಒಂದು ಇನ್ಫಾರ್ಮೇಷನ್ ಬಂದಿದೆ 9/10/2025. ಇಲ್ಲಿ ವಿಷಯ ಕೊಟ್ಟಿದ್ದಾರೆ ಸಹಾಯಕ ಕಮಿಷನರ್ ಕುಂದಾಪುರ ಅಂತ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಉಡುಪಿ ಕುಂದಾಪುರ ಕೊಟ್ಟಿದ್ದಾರೆ. ಇಲ್ಲಿ ಮಾನ್ಯರೇ ವಿಷಯ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಮೂಲಕ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಸರ್ಕಾರದ ಆದೇಶಕ್ಕೆ ಕೊಟ್ಟಿದ್ದಾರೆ. ಇಲ್ಲಿರುವ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಸೂಚನೆ ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆ ಸುತ್ತೋಲೆಗಳನ್ನು ಹಿಂಪಡೆಯಲಾಗಿರುತ್ತದೆ. ಆದುದರಿಂದ 2025-26 ಸಾಲಿನಲ್ಲಿ 500 ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಒದಗಿಸುವಂತೆ ಉಲ್ಲೇಖ ಪತ್ರದಲ್ಲಿ ಸೂಚಿಸಲಾಗಿದೆ ಕೊಟ್ಟಿದ್ದಾರೆ. ಆದ್ದರಿಂದ ಉಲ್ಲೇಖ ಪತ್ರವನ್ನು ಈ ಕೂಡ ಲಗತ್ತಿಸಲು ಕಳಿಸುತ್ತಾ ಸದರಿ ಪತ್ರದಲ್ಲಿ ತಿಳಿಸಿರುವ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಿದ್ಧಪಡಿಸಿ ಸಮುಚಿತ ಮಾರ್ಗದಲ್ಲಿ 3 ದಿನಗಳ ಒಳಗೆ ಕಾರ್ಯಾಲಯಕ್ಕೆ ಸಲ್ಲಿಸುವಂತೆ ಕೋರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಅಧಿಕಾರಿ ಸಹಿ ಕೂಡ ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅವರು ಕಳಿಸಿದ್ದಾರೆ. ಇಲ್ಲಿ ವಿಷಯ ನೋಡೋಣ. ವಿಷಯ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಕುರಿತು ಕೊಟ್ಟಿದ್ದಾರೆ. ಇದು ಸರ್ಕಾರ ಸುತ್ತೋಲೆ ಆಗಿದೆ. ಇದು ಸರ್ಕಾರ ಸುತ್ತೋಲೆ ಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಸೂಚನೆ ನೀಡಿದ್ದು ಪಡಿಸಲಾಗಿದ್ದು, ಅಧಿಸೂಚನೆ ಸುತ್ತೋಲೆಗಳನ್ನು ಉಲ್ಲೇಖ ಸುತ್ತೋಲೆಯಲ್ಲಿ ಹಿಂಪಡೆಯಲಾಗಿರುತ್ತದೆ. ಆದುದರಿಂದ 2025-26 ಸಾಲಿನಲ್ಲಿ 500 ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸಲುವಾಗಿ ತಮ್ಮ ಜಿಲ್ಲೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಮಾಹಿತಿಯನ್ನು 1 ವಾರದೊಳಗೆ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲು ನಿರ್ದೇಶನ ಕೊಟ್ಟಿದ್ದಾರೆ. ಇಲ್ಲಿ ಮಂಜೂರಾದ ಹುದ್ದೆ, ಭರ್ತಿಯಾದ ಹುದ್ದೆ ಯಾವುದು ಕೂಡ LHR ಅಂತ ಕೊಟ್ಟಿದ್ದಾರೆ, ಅದು ಕೊಟ್ಟಿಲ್ಲ. ಅಂದರೆ ಟೋಟಲ್ ಆಗಿ 500 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. 500 ಹುದ್ದೆಯನ್ನು ನಾವು ಸದ್ಯದಲ್ಲಿ ನೇಮಕಾತಿ ಮಾಡಿಕೊಳ್ಳಿ ಅಂತ ಅವರು ಕೋರಿಕೆ ಪತ್ರ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಬೇಕು. ಗ್ರಾಮಾಡಳಿತ ಅಧಿಕಾರಿಯ ಕಚೇರಿಯನ್ನು
ಗ್ರಾಮ ಪಂಚಾಯಿತಿ ಕಚೇರಿಗೆ ಸ್ಥಳಾಂತರಿಸಲು ಕೈಗೊಂಡ ಕ್ರಮದ ತಾಲೂಕುವಾರ ಭೌತಿಕವಾಗಿ ಸ್ಥಳ ಲಭ್ಯವಿರುವ ಮತ್ತು ಅಗತ್ಯವಿರುವ ಪೀಠೋಪಕರಣಗಳ ಮೂಲಭೂತ ಸೌಕರ್ಯಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಡಳಿತ ಅಧಿಕಾರಿಗಳ ವೃತ್ತ ಸಂಖ್ಯೆ ಮತ್ತು ಗ್ರಾಮ ಪಂಚಾಯತ್ ಸಂಖ್ಯೆಯನ್ನು ಹೋಬಳಿ ತಾಲೂಕಲ್ಲಿ ನೀಡುವುದನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊನೆಯದಾಗಿ ಗ್ರಾಮ ಪಂಚಾಯಿತಿ ಭೌಗೋಳಿಕ ವ್ಯಾಪ್ತಿ ಕೊಟ್ಟಿದ್ದಾರೆ. ಗ್ರಾಮ ಮತ್ತು ಆಡಳಿತಾಧಿಕಾರಿಗಳ ಭೌಗೋಳಿಕ ವ್ಯಾಪ್ತಿಯ ಒಂದೇ ಆಗಿರುವ ವೃತ್ತಗಳಲ್ಲಿ ತಾಲೂಕುವಾರ ಸಂಖ್ಯೆ ಕೊಟ್ಟಿದ್ದಾರೆ. ಈ ತಮ್ಮ ನಮಗೆ ಅಂತ ಕೊಟ್ಟಿದ್ದಾರೆ. ಅವರ ಸಹಿ ಕೂಡ ಇದೆ, ಹೆಸರು ಕೂಡ ಇದೆ. ಇದಿಷ್ಟು ಬಂದಂತ PDF ಆಗಿದೆ. ಇದು ಗ್ರಾಮ ಆಡಳಿತಾಧಿಕಾರಿಗಳಿಂದ ಬಂದಂತ ಸರ್ಕಾರದಿಂದ ಅಂದ್ರೆ ಕಂದಾಯ ಇಲಾಖೆ ಹೊಸ ಇನ್ಫಾರ್ಮೇಶನ್ ಆಗಿದ್ದು ಈ ಸ್ಟುಡಿಯೋನ ಶೇರ್ ಮಾಡಿದ್ದೇನೆ. ಇನ್ನೂ ಯಾವುದೇ ರೀತಿ ಸ್ಟಾರ್ಟ್ ಆಗಿಲ್ಲ. 500 ಹುದ್ದೆ ಅಂತ ಕೊಟ್ಟಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗಿದೆ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸೋಣ. ಅದಕ್ಕೆ ಮತ್ತೆ ನೆಕ್ಸ್ಟ್ ಏನು ಅಪ್ಡೇಟ್ ಬರ್ತದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋ ನೋಡೋಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಫ್ರೆಂಡ್ಸ್, ಇದು ಗ್ರಾಮ ಆಡಳಿತ ಅಧಿಕಾರಿಯ ಒಂದು ಹುದ್ದೆ ನೇಮಕಾತಿ ಆಗಿತ್ತು. ಇಷ್ಟು ಬಂದಂತ ಮಾಹಿತಿ ಇತ್ತು. ಅದರ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ನೇಮಕಾತಿ 500 ಗ್ರಾಮ ಲೆಕ್ಕಿಗರ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಬಂದಿತ್ತು. ಅದನ್ನು ತಮಗೆ ಶೇರ್ ಮಾಡಿದ್ದೇನೆ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.